ನಮಸ್ಕಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ದೇವರಾಯಪುರಿಗೆ ತಾಲೂಕು ಪ್ರಥಮ ಕಸಾಪ ಸಮ್ಮೇಳನದ ಸರ್ವಾಧ್ಯಕ್ಷ ಮುತ್ತು ಕುಂಡೋಜಿ ಅವರಿಗೆ ಮಾಡಲು ಒತ್ತಾಯ. ದೇವರಾಯಪುರಿಗೆ ತಾಲೂಕಿನ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನವೆಂಬರ್ 29ರಂದು ನಡೆಯಲಿದ್ದು, ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಹುಣಸಾಳ ಗ್ರಾಮದ ಸಾಹಿತಿ, ಬರಹಗಾರ, ಕವಿ, ಕಲಾವಿದ ಮುತ್ತು ಕುಂಡೋಜಿ ಅವರು ಹಲವಾರು ಪುಸ್ತಕಗಳು ರಚನೆ ಮಾಡಿದ್ದಾರೆ. ಅವರು ವಿಕಲಚೇತನರಾದರೂ ಕೂಡ ಎಲ್ಲರಿಗಿಂತ ಮುಂದೆ ಇದ್ದಾರೆ. ದೇವರಿಗೂ ಎಲ್ಲರಿಗೂ ಎಲ್ಲವನ್ನ ಕೊಟ್ಟಿದ್ರು. ಸಾಮಾಜಿಕವಾಗಿ ಸಾಧನೆ ಮಾಡಲು ಉತ್ತಮ ಇರಬಹುದು, ಆದರೆ ಮುತ್ತು ಕುಂಡೋಜಿ ಅವರ ಸಾಧನೆ ಎಲ್ಲಾ ಕ್ಷೇತ್ರದಲ್ಲಿ ಮುಂದೆ ಇದ್ದಾರೆ. ದೇವರಾಯಪುರಿಯಲ್ಲಿ ನಡೆಯಲಿರುವ ಪ್ರಥಮ ಸಮ್ಮೇಳನದ ಸರ್ವಾಧ್ಯಕ್ಷ ವಿಕಲಚೇತನರಿಗೆ ನೀಡಬೇಕು ಎಂದು ತಾಲೂಕಿನ ವಿಕಲಚೇತನರು ಒತ್ತಾಯಿಸಿದ್ದಾರೆ. ಮುತ್ತು ಕುಂಡೋಜಿ ಅವರು ಆದರ್ಶ ಶಿಕ್ಷಕರು, ಮೇಲಾಗಿ ಒಬ್ಬ ಉತ್ತಮ ಸಂಘಟಕರು. ದೇವರಾಯಪುರಿ ಭಾಗದಲ್ಲಿ ಮಗಳೆಂಬ ಮುಗಿಲು, ಅವನ ಬಿರುಕು ಪಾದ, ಮಕ್ಕಳ ಕಥಾ ಸಂಕಲನ, ಜಾಣರ ಕಟ್ಟೆ, ಮಕ್ಕಳ ಸಾಹಿತಿಯಾಗಿ ರಚನಾತ್ಮಕ ಸಾಹಿತ್ಯ ರಚನೆ ಮಾಡಿ ತಾಲೂಕಿನಲ್ಲಿ ಹೆಸರು ಮಾಡಿರುವ ಮುತ್ತು ಕುಂಡೋಜಿ ಅವರಿಗೆ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನವನ್ನು ನೀಡಬೇಕು ಅಂತ ಆಗ್ರಹಿಸಿರುವ ವಿಕಲಚೇತನರಾದ ಸಬಿಯಾ ಮುರ್ತೂರ್, ಸಾಹಿತ್ಯ ಶರಣು ಚಟ್ಟಿ, ಮುತ್ತು ಸಾತಿಹಾಳ್, ಬಸವರಾಜ್ ಅಗಸಾರ್, ಶಂಕರಲಿಂಗ ಮೈದರ್ಗಿ, ಭೀಮರಾಯ್ ಬೆನಕೋಟಗಿ, ಸನ್ಮುಖ ಶ್ರೀಗಿರಿ, ಶಶಿಕಾಂತ್ ಕುಂಬಾರ್, ಶೈಲಾ ಬಗ್ಲಿ, ಎಸ್ ಬಿರಾದಾರ್, ಕೃಷ್ಣ ನಾಯ್ಕೋಡಿ ಅಪಾರ ವಿಕಲಚೇತನರು ವಿನಂತಿ ಮಾಡಿಕೊಂಡಿದ್ದಾರೆ.